ಇರುವಂತ ಒಂದು ಬುಡಕಟ್ಟು ಸಮುದಾಯ ಅಂದ್ರೆ ಅದು ಸೆಂಟಿನೆಲೀಸ್ ಎನ್ನುವಂತ ಸಮುದಾಯ. ಉತ್ತರ ಸೆಂಟಿನೆಲ್ ದ್ವೀಪದಲ್ಲಿ ಅವರು ವಾಸ ಮಾಡ್ತಾ ಇದ್ದಾರೆ. ಅಂದ್ರೆ ಸಮುದ್ರ ಇದೆಯಲ್ಲ, ಭೂಭಾಗ ಎಲ್ಲಿರುತ್ತೆ ಅಲ್ಲಿ ಅವರು ವಾಸ ಮಾಡ್ತಾ ಇದ್ದಾರೆ. ಅವರ ಸಮುದಾಯ ಇರುವಂತ ಜಾಗ ಹೆಚ್ಚು ಕಡಿಮೆ 60 ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅವರು ವ್ಯಾಪಿಸಿಕೊಂಡಿದ್ದಾರೆ. ಅಲ್ಲಿ ಯಾರು ಕೂಡ ಹೋಗುವ ಹಾಗಿಲ್ಲ. 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸಂಪೂರ್ಣ ನಿಷೇಧವನ್ನು ಹೇರಲಾಗಿದೆ. ಅಲ್ಲಿಗೆ ಮೀನುಗಾರರು ಹೋದಾಗ ದೂರದಿಂದ ಈ ಸಮುದಾಯದವ್ರನ್ನ ಮೀನುಗಾರರು ಗಮನಿಸ್ತಿರ್ತಾರೆ ಹೊರತಾಗಿ ಇನ್ನು ಉಳಿದಂಥವ್ರು ಯಾರು ಕೂಡ ಹೋಗಿಲ್ಲ. ಪ್ರವಾಸಿಗರು ಹೋಗುವಾಗಿಲ್ಲ. ಇತ್ತೀಚೆಗೆ ಓರ್ವ ಯೂಟ್ಯೂಬರ್ ಹೋಗೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಅಂಡಮಾನ್ ಪೊಲೀಸರು ತಕ್ಷಣವೇ ಆತನನ್ನು ಅರೆಸ್ಟ್ ಮಾಡಿ ಈಗಾಗಲೇ ಜೈಲಿಗೆ ತಳ್ಳಿದ್ದಾರೆ. ಅವರು ಡೇಂಜರಸ್ ಎನ್ನುವ ರೀತಿಯಲ್ಲಿ ಕರೆಯಲಾಗುತ್ತೆ. ಡೇಂಜರಸ್ ಅನ್ನೋಂಥ ಪದವೇ ತಪ್ಪು ಅನ್ಸುತ್ತೆ. ಯಾಕಂದ್ರೆ ಅವರಿಗೆ ಈಗಿನ ಸಮಾಜದ ಬಗ್ಗೆ ಗೊತ್ತೇ ಇಲ್ಲ. ನಾವಿವತ್ತು ಏಲಿಯನ್ ಬಂದ್ರೆ ಹೇಗೆ ವಿಚಿತ್ರವಾಗಿ ಆಡ್ತೀವೋ ಅವರು ನಾವು ಹೋದ್ರೆ ಅವರು ಆ ರೀತಿಯಾಗಿ ಆಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಮನುಷ್ಯರ ಬಗ್ಗೆ ಗೊತ್ತಿಲ್ಲ, ನಾಗರಿಕ ಪ್ರಪಂಚದ ಬಗ್ಗೆ ಗೊತ್ತಿಲ್ಲ, ಈ ಹೊರ ಜಗತ್ತಿನ ಬದುಕಿನ ಬಗ್ಗೆ ಗೊತ್ತಿಲ್ಲ. ಬಹಳ ಆಶ್ಚರ್ಯ ಆಗುತ್ತೆ. ಇವತ್ತಿಗೂ ಕೂಡ ಅವರು ಇಲ್ಲಿ ವಾಸವನ್ನ ಮಾಡ್ತಾ ಇದ್ದಾರೆ. ಅವರ ಹಿನ್ನೆಲೆಯನ್ನು ಗಮನಿಸ್ತಾ ಹೋಗೋದಾದ್ರೆ ಬಹಳ ವರ್ಷಗಳ ಹಿಂದೆ ಇಲ್ಲಿಗೆ ಬಂದು ಅವರು ನೆಲೆ ನಿಂತವರು. ಅವರು ಮೊದಲು ಪತ್ತೆಯಾಗಿದ್ದು ಯಾವಾಗ ಅಂದ್ರೆ ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದಾಗ ಹಡಗಿನ ಮೂಲಕ ಒಮ್ಮೆ ಆ ದಾರಿಯಲ್ಲಿ ಹೋಗುವಾಗ ಹಡಗು ಆಕ್ಸಿಡೆಂಟ್ ಆಗುತ್ತೆ 1860ರ ಆಸುಪಾಸಿನ ಸಂದರ್ಭದಲ್ಲಿ. ಹೆಚ್ಚು ಕಡಿಮೆ ಒಂದು 100 ಜನ ಅಲ್ಲಿ ಸಿಕ್ಕಾಕೊಂಡು ಬಿಡ್ತಾರೆ. ಸಿಕ್ಕಾಕೊಂಡಾಗ ಇದ್ದಕ್ಕಿದ್ದ ಹಾಗೆ ಈ ಬುಡಕಟ್ಟು ಸಮುದಾಯ, ಸೆಂಟಿನೆಲೀಸ್ ಬುಡಕಟ್ಟು ಸಮುದಾಯ ಆದ್ರೂ ಬಿಲ್ಲು ಬಾಳ ತಗೊಂಡು ಅಟ್ಯಾಕ್ ಮಾಡೋದಕ್ಕೆ ಬಂದ್ಬಿಡ್ತಾರೆ. ಆಗ ಗೊತ್ತಾಗುತ್ತೆ ಬ್ರಿಟಿಷರಿಗೆ, ಅಯ್ಯೋ ಇಂಥದ್ದೊಂದು ಸಮುದಾಯದವರು ಕೂಡ ಇಲ್ಲಿದ್ದಾರೆ ಅಂತ ಹೇಳಿ. ಅದಾದ ನಂತರ ಮಧುಬಾಲ ಎನ್ನುವಂಥ ಓರ್ವ ಮಾನವಶಾಸ್ತ್ರಜ್ಞ ಇರ್ತಾರೆ. ಅವ್ರಿಗೆ ಬಹಳ ಆಸಕ್ತಿ ಬುಡಕಟ್ಟು ಸಮುದಾಯದವರ ಬಗ್ಗೆ. ಅವರು ಹೋಗಿರ್ತಾರೆ, ಅವ್ರು ಹೋಗ್ಬಿಡ್ತಾರೆ, ಅವ್ರ ಮಕ್ಕಳ ಜೊತೆಗೆ ಆಟ ಆಡ್ತಾರೆ, ಅವ್ರ ಜೊತೆಗೆ ಒಂದಷ್ಟು ಹೊತ್ತುಗಳ ಕಾಲ ಅವರು ಟೈಮನ್ನು ಕೂಡ ಸ್ಪೆಂಡ್ ಮಾಡ್ತಾರೆ. ಅದಾದ ನಂತರ ಯಾರಿಗೂ ಕೂಡ ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯ ಆಗಲಿಲ್ಲ. ಯಾರಾದರೂ ಹೋದರೆ ಇವರು ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾ ಇದ್ರು. ಸುನಾಮಿ ಆಗುತ್ತೆ ಅನ್ನುವಂಥ ಸುಳಿವು ಸಿಕ್ಕಿ ಅವರು ಮೊದಲೇ ತಮ್ಮ ಪ್ರಾಣವನ್ನು ಉಳಿಸ್ಕೊಂಡಿದ್ರು, ಅವರು ಜಾರ್ವಾ ಸಮುದಾಯದವರು ಎಲ್ಲರೂ ಕೂಡ. ಆದರೂ ಸರ್ಕಾರಕ್ಕೊಂದು ಡೌಟ್ ಬರುತ್ತೆ, ಈ ಸೆಂಟಿನೆಲೀಸ್ನವ್ರು ಇದ್ದಾರ ಏನು ಕತೆ ಅಂತ ಹೇಳಿ. ಹೀಗಾಗಿ ಒಂದು ಹೆಲಿಕಾಪ್ಟರ್ನ ಕಳಿಸ್ಕೊಡ್ತಾರೆ, ನೋಡ್ಕೊಂಡು ಬನ್ನಿ ಎನ್ನುವ ರೀತಿಯಲ್ಲಿ ಒಂದು ಸರ್ಕಾರದ ಟೀಮ್ ಹೋಗುತ್ತೆ. ಹೆಲಿಕಾಪ್ಟರ್ ಮೇಲ್ಗಡೆ ಹೋಗುವ ಸಂದರ್ಭದಲ್ಲಿ ಕೆಳಗಡೆಯಿಂದ ಅವರು ಬಿಲ್ಲು ಬಾಣ ಪ್ರಯೋಗವನ್ನು ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಅದು ವಿಷಕಾರಿ ಬಿಲ್ಲು ಬಾಣ, ಅದನ್ನು ಪ್ರಯೋಗ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಆಗ ಹೆಲಿಕಾಪ್ಟರ್ ಇಳಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವರು ವಾಪಸ್ ಬಂದ್ಬಿಡ್ತಾರೆ. ಗೊತ್ತಾಗುತ್ತೆ ಹೌದು ಅವರು ಅಲ್ಲಿದ್ದಾರೆ ಅಂತೇಳಿ. 2018ರ ಸಂದರ್ಭದಲ್ಲಿ ಆಗೇನಾಗಿತ್ತು ಅಂದ್ರೆ ಜಾನ್ ಎನ್ನುವಂಥ ಓರ್ವ ಅಮೆರಿಕದ ಯುವಕ, ಆತ ಮತಾಂತರ ಮಾಡೋದಕ್ಕೆ ಹೋಗಿದ್ದ ಅಂತಾರೆ. ಏನೇನೋ ಒಂದಷ್ಟು ಕಥೆಗಳೆಲ್ಲವೂ ಕೂಡ ಇದೆ. ಆಗ ನ್ಯಾಷನಲ್ ಚಾನಲ್ಗಳಲ್ಲಿ ಬಹಳ ಸುದ್ದಿ ಆಗಿತ್ತು. ಆತ ಹೋಗಿರ್ತಾನೆ 2018ರಲ್ಲಿ. ಆತ ಹೋಗಿ ಮೊದಲ ದಿನ ಅವ್ರ ವಿಶ್ವಾಸವನ್ನೇ ಗಳಿಸ್ಬಿಟ್ಟಿರ್ತಾನೆ. ಅವ್ರಿಗೆ ತೆಂಗಿನಕಾಯಿ ಎಲ್ಲ ಕೊಟ್ಟು ನಿಧಾನಕ್ಕೆ ಅವ್ರ ಹತ್ರ ಹೋಗಿರ್ತಾನೆ. ಅಲ್ಲಿ ಓರ್ವ ಯುವಕೇನೋ ಬಾಣ ಬಿಡೋದಕ್ಕೆ ಟ್ರೈ ಮಾಡ್ತಾನೆ, ಅದರಿಂದ ಹೇಗೋ ತಪ್ಪಿಸ್ಕೊಳ್ತಾನೆ. ಸನ್ನೆಯಲ್ಲೇ ಏನೇನೋ ಮಾತಾಡ್ತಾನೆ, ಅಲ್ಲಿಂದ ವಾಪಸ್ ಬರ್ತಾನೆ. ವಾಪಸ್ ಬಂದು ಮಾರನೇ ದಿನ ಮತ್ತೊಮ್ಮೆ ಹೋಗ್ತಾನೆ, ಮೀನುಗಾರರಿಂದ ಅಲ್ಲಿ ಡ್ರಾಪ್ ತಗೊಂಡು. ಆತ ಹೋದಂಥ ಸಂದರ್ಭದಲ್ಲಿ ಮೀನುಗಾರರು ಕಣ್ಣಾರೆ ನೋಡುವಂಥ ಸಂದರ್ಭದಲ್ಲೇ ಆತನನ್ನು ಎಳ್ಕೊಂಡು ಹೋಗಿ ಚುಚ್ಚಿ ಕೊಂದು ಹಾಕಿಬಿಡ್ತಾರೆ. ಹಾಗೆಲ್ಲ ಕಡೆಗಳಲ್ಲೂ ಕೂಡ ಸುದ್ದಿ. ಅಮೆರಿಕಕ್ಕೆ ಬಹಳ ಕುತೂಹಲ ಆಗೋಕೆ ಶುರುವಾಗುತ್ತೆ. ಇವ್ರು ಯಾವ ಬುಡಕಟ್ಟು ಸಮುದಾಯದವರು ಈ ರೀತಿಯಾಗಿ ಮನುಷ್ಯರನ್ನೇ ಕೊಲ್ತಾ ಇದ್ದಾರಲ್ಲ, ಈಗಲೂ ಕೂಡ ನಾಗರಿಕ ಪ್ರಪಂಚದ ಯಾವುದೇ ಅರಿವು ಕೂಡ ಇಲ್ವಲ್ಲ ಎನ್ನುವಂಥ ರೀತಿಯಲ್ಲಿ